ओह बार अहमद बापा ಸಲಾಮ್ ಅಲೈಕುಂ ಬೈ. चाय तो ಚಾಯ್ಗೆ ಏನು ಬೇಡ ಬೈ, ನಕ್ಕೋ ಬೇಟೆ. ಬಾಬಾ ಕೂತ್ಕೋ ಬಾ. ಏನಿದೆಲ್ಲ? ಅಡಿಕೆ ಅದೆಷ್ಟು ಬರ್ತದೆ ಅಂತ ನೋಡಿ ಬೈ. ಓಹೋ ಮೊಮ್ಮಗು ನಾಮಕರಣ ಐತೆ? ಏ ಹಂಗೇನಿಲ್ಲ, ನಾಮಕರಣ ಏನಿಲ್ಲ. ಇವನ್ ಮದ್ವೆ ಸಾಲನ ಇನ್ನೂ ತೀರ್ಸಕ್ಕಾಗಿಲ್ಲ. ತುಜೆ ಮಾಲೂಮೇನಾ ಬೈ, ಅದು ಶೆಟ್ಟಿ ಸಾಲ ಚುಕ್ತಾ ಮಾಡ್ಬೇಕು. ಅದಕ್ಕೋಸ್ಕರ ಮಾಡ್ತೀಯಾ? ನಹಿ ಕಕ್ಕ, ನಾನು ಕೆಲಸಕ್ಕೆ ಅರಬ್ಗೆ ಹೋಗ್ಬೇಕು ಅಂತಿದ್ದೀನಿ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅಲ್ಲಿ ಬಹುತ್ ಕಾಮ್ ಮಿಲ್ತಾಯ್, ಆ ದುಡ್ಡು ಜಾಸ್ತಿ ಕೊಡ್ತಾರಂತೆ. 2 ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ಆ ಶೆಟ್ಟಿ ಸಾಲ ತೀರ್ಸ್ಬೋದು ಅಂತ. ಅಲ್ಲೋ ಅರಬ್ ಏನ್ ಇಲ್ಲಿ ಪಕ್ಕದಲ್ಲಿ ಇದೆಯೇನು? ಹೋಗಿ ಬರೋದಕ್ಕೆ ಎಷ್ಟು ಖರ್ಚಾಗ್ತದೋ ಏನು? ಅಲ್ಲ ಬೇವಿ ಮಕ್ಳನ್ನ ಇಲ್ಲೇ ಬಿಟ್ಟು ಹೋಗದ? ಇಲ್ಲೇ ಯಾವ್ದಾದ್ರು ಕೆಲಸ ನೋಡ್ಕೋಬಾರ್ದಾ? ಇಲ್ಲೆಲ್ಲ ಕೆಲಸ ಮಾಡಿದ್ರೆ ಸಾಲ ತೀರ್ಸಕ್ ಆಗಲ್ವಲ್ಲ ಕಕ್ಕ? ಸಾಲ ತೀರ್ಸಕ್ಕಾಗಲ್ಲ ಅಂತ ಹೋಗಕ್ಕಾಗತ್ತಾ? ಅದಕ್ಕೆ ಅದೇನೇನು ರೆಕಾರ್ಡು ಬೇಕು ಅಂತಾರೆ. ವಾಸಿಂ ಬೈ ಅವರು ದುಡ್ಡು ಕೊಟ್ರೆ ಎಲ್ಲ ಮಾಡಿಸ್ಕೊಡ್ತೀನಿ ಅಂದಿದ್ದಾರೆ ಕಕ್ಕ. ವಾಸಿಂ ಯಾರು? ಕೋನ್ಕಿ ದರ್ಗಾಗ್ ಹೋಗ್ಬೇಕು ಅಂತ ಮಸೀದಿಲ್ ಬಂದು ಉಳ್ಕೊಂಡಿದಾರಲ್ಲ. ನಮಾಜ್ ಮಾಡಿಸ್ತಿದ್ನಲ್ಲ ಅವನ? ಹಾ ಕಾಕ, ಅವನ ಬಗ್ಗೆ ನಿಮಗ್ ಚೆನ್ನಾಗಿ ಗೊತ್ತಪ್ಪ? ಅವ್ರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಮ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅವ್ನು ಯಾರು ಅಂತ ಗೊತ್ತಿಲ್ಲ, ಅವ್ನು ಚೆನ್ನಾಗಿ ಮಾತಾಡಿದ ಅಂತ ಇವೆಲ್ಲ ಮಾರಕ್ ಬಂದಿದ್ರಲ್ಲ. ತೂ ಬೋಲ್ರೆ ಉಳ್ಕೋ. ಏನೋ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅಂತಿದ್ದಾನೆ. ಎಷ್ಟು ಬರುತ್ತೆ ನೋಡಿ ಬೈ. ನೋಡಪ್ಪ, ಒಂದ್ಸಲ ನೀವು ಮೌಲ್ವಿ ಸಾಹೇಬ್ರನ್ನ ಕೇಳ್ಬಿಡಿ, ಅವನ ಮಾತನ್ನ ನಂಬಿ ಇಷ್ಟು ದುಡ್ಡು ಕೊಡ್ಬೋದಾ ಅಂತ. ಆಯ್ತು ಬೈ, ಅವ್ರನ್ನೂ ಒಂದು ಮಾತು ಕೇಳ್ತೀವಿ. ಆಯ್ತಪ್ಪ. ಈಗ ನಿಮ್ಗೆ ಎಷ್ಟು ಬೇಕು? ಎಷ್ಟು ಬರುತ್ತೆ ಅಂತ ನೀವೇ ನೋಡಿ ಹೇಳಿ ಬೈ. ಮೂಟೆ ತೂಕ 25,000 ರೂಪಾಯಿ ಸಿಗತ್ತಪ್ಪ. ಸಾಲಲ್ವಲ್ಲ ಕಾಕ? ಸಾಲಲ್ಲ ಅಂದ್ರೆ ಅಲ್ಲ, ನೀವು ಕೇಳಿದ್ದೀರಿ ಅಂತ ಅದಕ್ಕೆ ಸಿಗೋ ರಕಮ್ಗಿಂತ ಜಾಸ್ತಿನೇ ಕೊಡ್ತಾ ಇದ್ದೀನಿ. ಏ ರೆಹಮತ್, ಯಾವತ್ತಾದ್ರೂ ನಾನು ಈ ರೀತಿ ವ್ಯವಹಾರ ಮಾಡಿದ್ದೇನ? ನೈ ಐಸಾ ನೈ ಬೈ. ನೀವು ಪೇಟೆಗೆ ಹೋಗ್ತಿರಲ್ಲ, ಅಲ್ಲಿ ಮಾರ್ವಾಡಿ ಹತ್ರ ಇಟ್ಬಿಟ್ಟು ಇದಕ್ಕೆ ಎಷ್ಟು ಬರುತ್ತೆ ಅಷ್ಟನ್ನ ಇಸ್ಕೊಂಬಂದ್ಬಿಡಿ ಬೈ. ನಾ ಪೇಟೆಗೆ ಹೋಗೋದು ಇನ್ನೊಂದು 15 ದಿವಸ ಆಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ ಕಾಕ, ಈಗ ಎಷ್ಟಿದೆ ಅಷ್ಟು ಕೊಡಿ, ಉಳಿದಿದ್ದನ್ನ ಆಮೇಲೆ ಕೊಡಿ ಅಂದಿದ್ದಾರೆ. ಸರಿಪ್ಪ.